ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. OCCC ಇಲ್ಲದೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. OCCC ಇಲ್ಲದೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಈ ಒಂದು ವಿಚಾರ ನಾಡಿದ್ದು ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫುಲ್ ಸೈಟ್ ಕಟ್ಟಡಕ್ಕೂ ಕೂಡ OC ವಿನಾಯಿತಿ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಮೀಟಿಂಗ್ನಲ್ಲಿ OC ಇಲ್ಲದೆ ವಿದ್ಯುತ್ ಸಂಪರ್ಕಕ್ಕೂ ಗ್ರೀನ್ ಸಿಗ್ನಲ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಮೀಟಿಂಗ್ನಲ್ಲಿ ಏನಾದರೂ ಆಗಬಹುದು. OC ಇಲ್ಲದೆ ಲಕ್ಷಾಂತರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಬರೀ ಬೆಂಗಳೂರಲ್ಲೇ ವಿದ್ಯುತ್ ಸಂಪರ್ಕಕ್ಕಾಗಿ 53,000 ಅರ್ಜಿ ಬಂದಿರುವಂಥದ್ದು. ಜನಸಾಮಾನ್ಯರ ಹಿತ ಪರಿಗಣಿಸಲು ಮುಂದಾಗಿದೆ ಈಗ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ನಾಡಿದ್ದು ಸಿಎಂ ನೇತೃತ್ವದಲ್ಲಿ ಆಗುವಂಥ ಒಂದು ಮಹಾಸಭೆಯಲ್ಲಿ ನಿರ್ಣಯ ಆಗಬಹುದು. ಯಾಕಂದರೆ ಫುಲ್ ಸೈಟ್ ಕಟ್ಟಡಕ್ಕೂ ಕೂಡ OC ವಿನಾಯಿತಿ ಕೊಡುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. OC ಇಲ್ಲದೆ ವಿದ್ಯುತ್ ಸಂಪರ್ಕಕ್ಕೂ ಕೂಡ ಗ್ರೀನ್ ಸಿಗ್ನಲನ್ನು ಕೊಡುತ್ತಾ ಸರ್ಕಾರ ಅಂತ ಕಾಯ್ತಾ ಇರುವಂಥದ್ದು ಜನರು. OC ಇಲ್ಲದೆ ಲಕ್ಷಾಂತರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಲ್ಲಿ ಬರೀ ಬೆಂಗಳೂರಲ್ಲೇ ನೋಡೋದಾದರೆ ವಿದ್ಯುತ್ ಸಂಪರ್ಕಕ್ಕಾಗಿ 53,000 ಅರ್ಜಿಗಳು ಬಂದಿರುವಂಥದ್ದು. ಜನಸಾಮಾನ್ಯರ ಹಿತ ದೃಷ್ಟಿಯಿಂದ ಅದನ್ನು ಪರಿಗಣಿಸೋಕೆ ಅಂತ ರಾಜ್ಯ ಸರ್ಕಾರ ಏನಾದರೂ ಅವರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಅಂತ ಕಾದು ನೋಡಬೇಕು. ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅದನ್ನು ಕಾದು ನೋಡ್ತಾರೆ ಜನ. ಒಂದು ವೇಳೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೊಟ್ಟರೆ ಖುಷಿ ಪಡ್ತಾರೆ, ಇಲ್ಲ ಅಂತಂದರೆ ಅವರನ್ನು ಬೈಕೊಳ್ತಾರೆ. ಅಷ್ಟೇ ಆಗೋದು, ಇನ್ನೇನಿಲ್ಲ. ಎಷ್ಟೇ ಮೀಟಿಂಗ್ ನಡೆದರೂ ಕೂಡ ಜನರಿಗೆ ಉಪಯೋಗ ಆಗದೇ ಇದ್ದರೆ ಅದು ಯಾರಿಗೂ ಕೂಡ ಏನೂ ಅನಿಸಲ್ಲ. ಒಂದು ವೇಳೆ ಜನರಿಗೆ ಎಷ್ಟೋ ಗ್ಯಾರಂಟಿಗಳನ್ನ ಕೊಟ್ವಿ ಅದು ಇದು ಅಂತ ಹೇಳ್ತಾರೆ, ಅದ್ರ ಜೊತೆಗೆ ಇದೊಂದು ಏನಾದರೂ ಒಳ್ಳೆಯದು ಜನರಿಗೆ ಆಗೋ ರೀತಿಯಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾರು OCCC ಇಲ್ಲದೆ ವಿದ್ಯುತ್ ಸಂಪರ್ಕ ಏನು ಕಡಿತ ಆಗಿತ್ತು, ಇನ್ನು ಮುಂದೆ ಫುಲ್ ಸೈಟ್ ಕಟ್ಟಡಕ್ಕೂ ಕೂಡ OC ವಿನಾಯಿತಿಯನ್ನು ಕೊಡ್ತಾರೆ ಅನ್ನೋಂಥ ಒಂದು ಭರವಸೆಯಲ್ಲಿದ್ದಾರೆ. ಅವ್ರಿಗೇನಾದರೂ ಸಿಕ್ಕರೆ ಓಕೆ. OC ಇಲ್ಲದೆ ವಿದ್ಯುತ್ ಸಂಪರ್ಕಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಏನಾದರೂ ಕೊಟ್ಟರೆ ಅಥವಾ ಅನುಮತಿಯನ್ನು ಕೊಟ್ಟರೆ ನಾವು ಖುಷಿ ಪಡ್ತೀವಿ ಅಂತ ಜನರ ಒಂದು ಅಭಿಪ್ರಾಯ. ಇದಕ್ಕಾಗಿ ಇದನ್ನು ನಿರ್ಣಯ ಮಾಡೋಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿನೇ ಒಂದು ಮೀಟಿಂಗ್ ಆಗುತ್ತೆ. ನಾಡಿದ್ದು ನಾಳೆ ಬಿಟ್ಟು ನಾಡಿದ್ದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾರೆ, ಏನು ಆದೇಶವನ್ನು ಕೊಡ್ತಾರೆ ಸರ್ಕಾರ ಕಾದು ನೋಡಬೇಕು. ಇದೊಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.